ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಬಂಧನದ ವಿಚಾರವಾಗಿ ಗದಗದ ಪ್ರವಾಸಿ ಮಂದಿರದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿದ್ದಾರೆ. ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೂಡ ನೀಡಿದ್ದಾರೆ. ನೋಡಿ, ಕಾನೂನು ರೀತಿಯಲ್ಲಿ ಏನಾಗಬೇಕೋ ಅವ್ರ ಮೇಲೆ ಅದೇ ಕ್ರಮ ಆಗುತ್ತೆ, ಆಗಲೇ ಅಂತ ಕೂಡ ನಾವೇ ಹೇಳ್ತೀವಿ. ಯಾಕಂದರೆ ಕಾನೂನು ರೀತಿಯಲ್ಲಿ ನಡೆಯಬೇಕಾದಿಂದ ಎಲ್ಲರೂ ಕೂಡ ಅದನ್ನು ಪಾಲಿಸಬೇಕು. ಅದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯವನ್ನು ಬೆರೆಸೋಕೆ ಹೋಗೋದಿಲ್ಲ. ಕೋರ್ಟ್ನಲ್ಲಿ ತೀರ್ಮಾನ ಆಗೋದಿದೆ, ಅದು ಕೋರ್ಟ್ನಲ್ಲೇ ಆಗುತ್ತೆ. ಅದರಲ್ಲಿ ರಾಜಕೀಯದ ಮಾತು ಯಾಕೆ ಬರುತ್ತೆ? ನೋಡಿ, 3 ಕೋರ್ಟ್ನಲ್ಲಿ ತೀರ್ಮಾನ ಆಗೋದಿದೆ. ಇದೆಲ್ಲವೂ ಕೂಡ ಸಿವಿಲ್ ವಿಚಾರ ಇದೆ. ಸಿವಿಲ್ ಕೋರ್ಟು ಮತ್ತು ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ಕಡೆ ಹೋಗೋದ್ರಿಂದ ಏನಾಗುತ್ತೆ, ಅಲ್ಲಿ ನಾವು ನೋಡಬೇಕಾಗತ್ತೆ. ರಾಜಕೀಯ ಇದರಲ್ಲಿ ಏನೂ ಕೂಡ ಅಡಗಿಲ್ಲ. ರಾಜಕೀಯ ಅನ್ನೋದಾದರೆ ಜಡ್ಜ್ ರಾಜಕೀಯವನ್ನು ಏನಾದರೂ ಮಾಡ್ತಾರಾ? ಅದರಲ್ಲಿ ಏನಾದರೂ ಅರ್ಥ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದು ಕ್ರಮ ಆಗಲಿ ಬಿಡಿ, ಕಾನೂನು ಪ್ರಕಾರ ನಡೀಲಿ. ಅದರಲ್ಲಿ ನಾವು ರಾಜಕೀಯ ಬೆಳೆಸೋದಕ್ಕಿಂತ ಕೋರ್ಟ್ನಲ್ಲೇ ತೀರ್ಮಾನ ಆಗಿರೋದ್ರಿಂದ ರಾಜಕೀಯ ಅಲ್ಲಿ ಬರುತ್ತೆ. ಅದರಲ್ಲಿ ಕೋರ್ಟ್ನಲ್ಲೇ ತೀರ್ಮಾನ ಆಗಿದೆಯಲ್ಲ, ಅದು 3 ಕೋರ್ಟಲ್ಲಿ ಆಗಿದೆ. ಸಿವಿಲ್ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ಕಡೆ ಹೋಗಿರೋದ್ರಿಂದ ಅದರಲ್ಲೇನು ರಾಜಕೀಯ ಅಡಗಿಲ್ಲ. ಈಗ ಹಾಗಾದ್ರೆ ಕೋರ್ಟ್ ಜಡ್ಜಿಗಳು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಅರ್ಥ ಬರುತ್ತೆ. ಕಾನೂನು ಏನಿದ್ರೆ ಅದು ಕ್ರಮ ಆಗಲಿ ಬಿಡಿ, ಕಾನೂನು ಪ್ರಕಾರ ನಡೀಲಿ. ಅದರಲ್ಲಿ ನಾವು ರಾಜಕೀಯ ಬೆಳೆಸೋದಕ್ಕಿಂತ ಕೋರ್ಟ್ನಲ್ಲೇ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.